ಲೋ ಮಗ, ಮನುಷ್ಯ ಬುದ್ಧಿವಂತ ಅಂತ ಕೇಳಿದೀನಿ, ಆದ್ರೂ ಇಷ್ಟು ಬೇಗ ಭೂಮಿಯಿಂದ ನಿಗರ್ಕೊಂಡ್ಬಿಟ್ರ. ಆಮೇಲೆ ಅವ್ರು ಬರ್ಗರ್ ಕೂಡ ತಿಂತಾ ಇದ್ರು ಅಂತ ಕೇಳಿದೀನಿ. ಮನುಷ್ಯರು ಚೂತಿಯ ನನ್ನ ಮಕ್ಕಳು, ಅವ್ರಿಗೆ ತಿನ್ನಕ್ಕೆ ತುಂಬಾ ವೆರೈಟೀಸ್ ಇತ್ತು, ಆದ್ರೂ ಅವ್ರು ಎಂತ ತಿಂತಾ ಇದ್ರು ಅಂದ್ರೆ ಅವ್ರ ಆರೋಗ್ಯಕ್ಕೆ ಯಾವ್ದು ಕೆಡ್ತೋ ಅದೊಂದು ತಿಂತಾ ಇದ್ರು. ಆದ್ರೂ ಅವ್ರ ಹತ್ರ ಮೆಡಿಕಲ್ ಫೆಸಿಲಿಟೀಸ್ ಅಡ್ವಾನ್ಸ್ ಇತ್ತಲ್ಲಪ್ಪ. ನನ್ ಶಾ ಇತ್ತು, ಅವ್ರ ತಾತ ಮುತ್ತಾತಂದ್ರು 100 ವರ್ಷ ಬದುಕ್ತಿದ್ರು. ಈ ಬೋಸುಡಿ ಮಕ್ಕಳು 40-50 ವರ್ಷಕ್ಕೆ ನಿಗರ್ಕೋತಿದ್ರು. ಸಿಗರೇಟ್ ಎಣ್ಣೆ ಹೊಡ್ಕೊಂಡು ಕೂಲ್ ಡ್ಯೂಡ್ ಅನ್ಕೊಂತಿದ್ರು ಬೋಳಿ ಮಕ್ಕಳು. ಆದ್ರೂ 20% ಜನ ಚೆನ್ನಾರದ್ನೇ ತಿಂತಾ ಇದ್ರು. ಅವ್ರೇನಾದ್ರು ಪರಿಸರನಂತೂ ದೆಂಗ್ ದೇವ್ರು ಮಾಡಿದ್ರಲ್ಲ. ಪರಿಸರದ ಜೊತೆ ಅಂತದೇನ್ ಮಾಡಿದ್ರು ಅವರು? ಪರಿಸರದಲ್ಲಿ ಗಿಡ ಮರಗಳಿದ್ದು ಅದರಿಂದ ಆಕ್ಸಿಜನ್ ಪಡಿತಾ ಇದ್ರು, ಅವ್ರು ಅದನ್ನೇ ಕಟ್ ಮಾಡ್ತಿದ್ರು ಬೋಳಿ ಮಕ್ಕಳು. ಪೊಲ್ಯೂಷನ್ ಜಾಸ್ತಿ ಮಾಡಿದ್ರು, ಪರಿಸರ ಹಾಳಾಯ್ತು. ಓಹೋ ಹೌದಾ, ಈ ಕಾರಣಕ್ಕೆ ದೆಂಗಿಸ್ಕೊಂಡ್ರು ಬೋಳಿ ಮಕ್ಕಳು. ಹಾ, ಎನ್ವಿರಾನ್ಮೆಂಟ್ ಹಾಳು ಮಾಡಿದ್ರು, ಗ್ಲೇಷಿಯರ್ ಹಾಳಾಯ್ತು, ಚಳಿಗಾಲದಲ್ಲಿ ಚಳಿ ಜಾಸ್ತಿ, ಮಳೆಗಾಲದಲ್ಲಿ ಮಳೆ ಜಾಸ್ತಿ, ಬಿಸಿಲುಗಾಲದಲ್ಲಿ ಬಿಸಿಲು ಜಾಸ್ತಿ ಆಯ್ತು, ನಿಗ್ರುಕೊಂಡ್ರು. ಈ ಜೆನ್ಸಿ ಜನರೇಷನ್ ಇತ್ತಲ್ಲ, ಅವ್ರು ಇದ್ರ ಬಗ್ಗೆ ಏನು ಪ್ರಿಕಾಷನ್ಸ್ ತಗೊಳ್ಳಿಲ್ವಾ? ಅವ್ರು ರೀಲ್ಸ್ ಮಾಡೋದ್ರಲ್ಲೇ ಬಿಸಿ ಆಗಿದ್ರು. ಇದ್ರ ಬಗ್ಗೆ ಜಸ್ಟಿಸ್ ನು ಯಾವಾಗ ಕೇಳ್ತಿದ್ರು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಇದ್ರೆ ಮಾತ್ರ ಕೇಳ್ತಾ ಇದ್ರು. ಈಗ ನಿಜವಾಗ್ಲೂ ಚೂತಿಯ ನನ್ನ ಮಕ್ಕಳು ಕಣ ಇವರು. ಓ ಮಗ, ಚಿಕ್ಕ ವಿಷಯಕ್ಕೆ ಅಫೆಂಡ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಿತ್ತಾಡ್ತಿದ್ರಂತೆ. ನನಗನ್ಸುತ್ತೆ ನಾವು ಫ್ಯೂಚರ್ಗೆ ಹೋಗಿ ಈ ಕಾನ್ವರ್ಸೇಷನ್ ಬೋಳಿ ಮಕ್ಳಿಗೆ ತೋರಿಸ್ಬೇಕು ಅಂತ, ಆಗ್ಲಾದ್ರೂ ಬುದ್ಧಿ ಬರ್ಬೋದು.